ರಾಜ್ಯ ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಆಯ್ಕೆಯಾದ ಜಿಎಸ್ ಪಾಟೀಲ್ ಅವರು ಪ್ರಥಮ ಬಾರಿಗೆ ಗಜೇಂದ್ರಗಡ ಪಟ್ಟಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಪಟ್ಟಣಕ್ಕೆ ಆಗಮಿಸಿದ ಜಿಎಸ್ ಪಾಟೀಲ್ ಅವರನ್ನು ಸ್ಥಳೀಯ ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಬೃಹತ್ ಸೇಬು ಹಣ್ಣಿನ ಮಾಲೆ ಹಾಕಿ ಪುಷ್ಪವೃಷ್ಟಿ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಗಜೇಂದ್ರಗಡಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಲ್ಲಿ ವಿಶೇಷ ಉತ್ಸಾಹ ಕಂಡುಬಂದಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಎಸ್ ಪಾಟೀಲ್ ಅವರು ರೋಣ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಕ್ಷೇತ್ರದ ಜನರು ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಹಾಗೂ ಪ್ರೀತಿಗೆ ಕೃತಜ್ಞತೆ ಸಲ್ಲಿಸಿದ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ತಮ್ಮ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದರು. ಶ್ರೀ ಕಾಲೇಶ್ವರನ ಪಾದಗಳಲ್ಲಿ ನಮಸ್ಕರಿಸಿ ಗಜೇಂದ್ರಗಡ ನಗರದ ಎಲ್ಲ ಗ್ರಾಮ ದೇವತೆ ಅವರ ಪಾದಗಳಲ್ಲಿ ನಮಸ್ಕರಿಸಿ ಅದರ ಜೊತೆಗೆ ನನ್ನ ಪ್ರಭುಗಳು ನೀವು ಏನಾದರೂ ಈ ಜಿಎಸ್ ಪಾಟೀಲಿನ ಈ ಪೀಠದ ಮೇಲೆ ಕುಂದಿರ್ಸ್ಬೇಕಾದ್ರೆ ಕಾರಣಕರ್ತರು ಯಾರಂದ್ರೆ ನೀವು ರೋಣ ಮತ್ತು ಗಜೇಂದ್ರಗಡ ಮತಕ್ಷೇತ್ರದ ಎಲ್ಲ ಪೂಜ್ಯ ಅಭಿಮಾನಿ ಬಂಧುಗಳು, ನಿಮ್ಮೆಲ್ಲರಿಗೆ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತೀನಿ. ಇವತ್ತು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನಿಮ್ಮೆಲ್ಲರ ಬೆಂಬಲ ಇವತ್ತು ನನಗೆ ಈ ಒಂದು ಸ್ಥಾನ ದೊರಕಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಏನು ನಾನು 40 ವರ್ಷದ ಒಂದು ಇತಿಹಾಸದಲ್ಲಿ ಯಾವಾಗಲೂ ನಾನು ಸೌಮ್ಯ ಸಮಾಜದಿಂದ ನಿಮ್ಮೆಲ್ಲರ ಪ್ರೀತಿಯನ್ನ ಪಡ್ಕೊಂಡಂತಾವ್ ನನಗೆ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನೀವು ಇರ್ತಕ್ಕಂಥ ನನ್ನ ಮೇಲೆ ಇಟ್ಟಂತ ಪ್ರೀತಿ ಆ ಉನ್ನೆಕ್ಕಿಂತ ಯಾವುದೂ ದೊಡ್ಡದನ್ನೋದಿಲ್ಲ. ಒಮ್ಮೊಮ್ಮೆ ನಾನು ಆಲೋಚನೆ ಮಾಡಿದ್ರೆ ಬಹಳಷ್ಟು ಮಾನಸಿಕವಾಗಿ ನನಗೆ ಏನಪ್ಪ ನಮ್ಮ ಕ್ಷೇತ್ರದ ನಮ್ಮ ಅಭಿಮಾನಿಗಳು ಯಾವ ರೀತಿಯಾದ ಒಂದು ವಿಶ್ವಾಸವನ್ನು ಯಾವುದಕ್ಕೂ ನೀವು ಹೆಜ್ಜೆರಿಲಿಲ್ಲ. ಕಾಲೇಶ್ವರ್ಗೆ ದೀಡ್ ನಮಸ್ಕಾರ ಹಾಕ್ತವ್ರು ಯಾರು? ಪುಟ್ಟರಾಜ ಗವಿಗಳ ಮಠಕ್ಕೆ ದೀಡ್ ನಮಸ್ಕಾರ ಹಾಕ್ತವ್ರು ಯಾರು? ಮತ್ತು ಗ್ರಾಮದಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆಗಳಿಗೆ ದೀಡ್ ನಮಸ್ಕಾರ ಹಾಕ್ತವ್ರು ಯಾರು? ಅವನು ಹೇಳಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಇವತ್ತು ಏನು ಜಿಎಸ್ ಪಾಟೀಲ್ರು ಅವ್ರಿಗೆ ಒಂದು ಸ್ಥಾನಮಾನ ಸಿಗಬೇಕು ಅನ್ನೋ ವಿಚಾರದಲ್ಲಿ ನೀವೆಲ್ಲ ಹೋರಾಟ ಪ್ರಾರ್ಥನೆ ಮಾಡಿದವರು. ಮತ್ತು ವಿಶೇಷವಾಗಿ ನೀವೆಲ್ಲ ಹೆಂಗಿದ್ದೀರಿ ಅಂದ್ರೆ 4,000 ರಿಂದ 5,000 ನಮ್ಮ ಅಭಿಮಾನಿಗಳು ನೀವೆಲ್ಲ ತುಮಕೂರು
ತುಮಕೂರಿನಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದ್ರು. ಅದಕ್ಕೆ ಇವೆಲ್ಲ ಇತಿಹಾಸದಲ್ಲಿ ಬರೀತಕ್ಕಂಥ ವಿಚಾರಗಳು. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ಆದರೆ ನನ್ನ ಪೀಠ ಒಂದು ಪಕ್ಷಾತೀತವಾದಂತಹ ಪೀಠ ಇದು. ಆದರೆ ನಿಮ್ಗೇನು ನಿಮ್ಮ ಆಶೆ ಉತ್ತರಗಳಿಗೆ, ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಮತ್ತು ನಿಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ನೀವೀಗ ಕೊಟ್ಟಿರಲ್ಲ, ಇದು ಒಂದು ಹೆಚ್ಚಿನ ಶಕ್ತಿ. ನೀವ್ಯಾರು ಹಿಂಜರಿಬೇಡ್ರಿ. ಏನ್ರಿಪ್ಪ GS ಪಾಟೀಲ್ ಸ್ಪೀಕರ್ ಆಗಿಬಿಟ್ರು, ಈ ಕ್ಷೇತ್ರದ ಅಭಿವೃದ್ಧಿಯ ನಮ್ಮ ಕೆಲಸ ಎಲ್ಲಿದ್ದು ಅಲ್ಲೇ ನಿಂತ ಅನ್ಬೇಡ್ರಿ. ಎಲ್ಲರೂ ನೀವೆಂತ ಸ್ಥಾನಕ್ಕೆ ಕೊಡ್ಸಿರಿ ಅಂದ್ರೆ ಅವರೇ ನಮ್ಮ ಇಲಾಖೆಗೆ ಬಂದು ನಿಮ್ ಕೆಲಸ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ಅದಕ್ಕೆ ಬಂಧುಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಮತಕ್ಷೇತ್ರದ ಸರ್ವಾಂಗ ಜನಾಂಗದವರು ಅವರೆಲ್ಲರಿಗೂ ಕಲ್ಯಾಣ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಈ ಪೀಠದಿಂದ ನನಗೆ ಮಾಡಲಿಕ್ಕೆ ಆ ಕಾಲೇಶ್ವರ ಶಕ್ತಿ ಕೊಡ್ಲಿ. ನಿನ್ನೆ ಹೇಳಿದಾಗ ನಾವು ನಮ್ಮ ಶಿವರಾಜ್ ಗೋರ್ಪಡೆ ಅವರು ಇಲ್ಲಿ ಬರ್ಬೇಕ್ರಿ ಅಂತ, ಇಲ್ಲಪ್ಪ ನಾ ಬರಕ್ ಆಗಂಗಿಲ್ಲ ಆ ರೀತಿಯಾಗಿ ಅನ್ನೋ ವಿಚಾರ ಇಟ್ಟಾಗ ಅವ್ರು ಕೇಳಲಿಲ್ಲ. ಬಹಳಷ್ಟು ನಮ್ಮ ಸಿದ್ದಣ್ಣ ಬಂಡಿಯವರಾಗ್ಲಿ, ಸೋಂಪುರವರಾಗ್ಲಿ, ಬಾಗ್ಮಾರವರಾಗ್ಲಿ, ಪ್ರಶಾಂತ್ ರಾಠೋಡವ್ರು, ಹಿಂಗೆ ನಮ್ಮ ದಾಲೈತವ್ರಾಗ್ಲಿ, ಹೀಗೆ ಬಹಳಷ್ಟು ಜನ ನಮಗೆ ಒತ್ತಾಯ ಮಾಡಿ ಇವತ್ತ ಏನು ನೀವೆಲ್ಲ ಕಾತರದಿಂದ ಕುಂತಿದ್ರಿ, ನನಗೆ ಬಹಳ ಪ್ರೀತಿ ವಿಶ್ವಾಸದಿಂದ ನನಗೆ ಬರಮಾಡ್ಕೊಂಡಿದ್ದೀರಿ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ. ಮತ್ತೆ ನಿಮ್ಮ ವಿಧಾನಸಭೆಯ ಸ್ಪೀಕರ್ ಇರ್ಬೋದು, ಆದರೆ ನಿಮ್ಮ ಸೇವಕನಾಗಿ ನಾ ಮುಂದುವರಿತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ.